ಯಾವ ಗಾಡಿ ಚೆನ್ನಾಗಿದೆ, ಬಜಾಜ್ ಟಿ ವಿ ಎಸ್ ಆಪೇನ, ಯಾವ ಗಾಡಿ ಬ್ರದರ್, ಈ ಗಾಡಿಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ ಅಂತ ಅಂದ್ಬಿಟ್ಟು ತುಂಬಾನೇ ಕಮೆಂಟ್ಗಿಂತ ಜಾಸ್ತಿ ಕಾಲೇ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಜಾಜ್ಗಿಂತನೂ ಟಿ ವಿ ಎಸ್ ಗಾಡಿ ತುಂಬಾ ಚೆನ್ನಾಗಿದೆ, ಅದು ಬಿಲ್ಡ್ ಕ್ವಾಲಿಟಿ ಆಗಿರ್ಲಿ, ಒಳ್ಳೆ ಥಿಕ್ನೆಸ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ ಕೆಲವೊಬ್ರೆಲ್ಲ ಕಮ್ಮಿ ನಮ್ಗೆ ಡೌನ್ ಪೇಮೆಂಟ್ ಅಲ್ಲಿ ಆಪೆ ಗಾಡಿ ಸಿಗುತ್ತೆ, ಇದು ಟಿ ವಿ ಎಸ್ ಗಾಡಿ ಸಿಗುತ್ತೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಅಂದ್ಬಿಟ್ಟು ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ಗೆ. ನಿಮ್ಮೆಲ್ಲರಿಗೂ ಸ್ವಾಗತ. ಡೈರೆಕ್ಟ್ ಆಗಿ ಪಾಯಿಂಟ್ ಬಂದು ಮಾತಾಡ್ಬೇಕು ಅಂತಂದ್ರೆ, ನಾನು ಓಡಿಸೋದು ಬಜಾಜ್ ಗಾಡಿ. ಸೊ ಬಜಾಜ್ ಗಾಡಿ ಯಾಕೆ ನಾನು ಓಡಿಸ್ತೀನಿ ಅಂತ ಅಂದ್ರೆ, ನಾನಿರೋದು ಬೆಂಗಳೂರಲ್ಲಿ ಯಾವ ಗಾಡಿ ಜಾಸ್ತಿ ನೀವು ನೋಡ್ತೀರಾ ಅಂತ ಅಂದ್ರೆ ಬಜಾಜ್ ಗಾಡಿ. ಯಾಕೆ ಅಂತ ಅಂದ್ರೆ, ಬಜಾಜ್ ಗಾಡಿಗೆ ಬೆಂಗಳೂರಲ್ಲಿ ತುಂಬಾ ರೀಸೇಲ್ ವ್ಯಾಲ್ಯೂ ಇದೆ, ಆಯ್ತಾ. ಸೊ ಇಮಿಡಿಯೇಟ್ ಸೇಲ್ ಆಗುತ್ತೆ, ವಿತ್ ಇನ್ 1 hour ಹಾಫ್ ಅನ್ ಅವರ್ಗೆಲ್ಲ ಸೇಲ್ ಆಗ್ಬಿಡುತ್ತೆ. ಆ ರೀಸನ್ ಇಂದ ತುಂಬಾ ಜನ ಬಂದ್ಬಿಟ್ಟು ಬಜಾಜ್ ಗಾಡಿನ ಬೈ ಮಾಡೋದು, ಅದು ಸೆಕೆಂಡ್ ಹ್ಯಾಂಡ್ ಆಗಿರ್ಲಿ, ಹೊಸ ಗಾಡಿ ಆಗಿರ್ಲಿ. ಸೊ ಮೇನ್ ಏನಪ್ಪಾ ಅಂದ್ರೆ, ಬಜಾಜ್ ಗಾಡಿಗಳಿಗೆ ಬೆಂಗಳೂರಲ್ಲಿ ಎಸ್ಪೆಷಲಿ ನಾನು ಹೇಳ್ತಿರೋದು, ಬೆಂಗಳೂರಲ್ಲಿ ಸ್ಪೆಷಲ್ ಆಗಿ ಬಜಾಜ್ ಗಾಡಿಗಳೇ ಜಾಸ್ತಿ ಹೋಗೋದು, ಆಯ್ತಾ. ಇದಕ್ಕೆ ಒಂಥರ ಸ್ಪೆಷಲ್ ಟ್ರೀಟ್ ಅಂತ ಹೇಳ್ಬೋದು. ಮತ್ತೆ ಗಾಡಿ ರೇಟ್ ಕೂಡ ಜಾಸ್ತಿ ಇದೆ ಕಂಪೇರ್ ಟು ಅದರ್ ವೆಹಿಕಲ್ ಹಾಕಿದ್ರೆ. ಸೊ ಆಲ್ಮೋಸ್ಟ್ ಸೇಮ್ ಮ್ಯಾಚ್ ಬರುತ್ತೆ, ಒಂದು 3,000, 4,000, 5,000 ರೂಪಾಯಿ ಹೆಚ್ಚು ಕಡಿಮೆ ಡಿಫ್ರೆನ್ಶಿಯೇಟ್ ಬರುತ್ತೆ. ಕೆಲವೊಂದು ಗಾಡಿಗಳಲ್ಲಿ ಬಂದ್ಬಿಟ್ಟು, ಒಂದು ಆಪೆ ಗಾಡಿಗಳ ಲೆಕ್ಕ ಮಾಡಿದ್ರೆ ಒಂದು 10,000 to 15,000 ಡಿಫ್ರೆನ್ಶಿಯೇಟ್ ಬರುತ್ತೆ ಅನ್ಕೊಂಡಿದ್ರಿ. ಕರೆಕ್ಟಾಗಿ ಪ್ರೈಸ್ ಗೊತ್ತಿಲ್ಲ ನನಗೆ, ಆಯ್ತಾ. ಸೊ ನಾನು ಬೆಂಗಳೂರಲ್ಲಿ ಆಟೋ ಯಾವ್ದು ಓಡಿಸ್ತೀನಿ ಅಂತಂದ್ರೆ ಬಜಾಜ್ ಗಾಡಿ. ಸೊ ಇದು ಯಾಕೆ ನಾನು ಬಜಾಜ್ ಗಾಡಿನೇ ಓಡಿಸ್ತೀನಿ ಅಂತಂದ್ರೆ, ರೀಸೇಲ್ ವ್ಯಾಲ್ಯೂ ಇರೋದ್ರಿಂದಾಗಿ. ಈಗ ನಾನು ಯಾವುದೇ ಗಾಡಿ ಕೂಡ ಕೊರತೆ ಅಂತ ಹೇಳೋದಿಲ್ಲ. ಇವಾಗ ಟಿ ವಿ ಎಸ್ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಆಪೆ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಜಾಜ್ ಗಾಡಿ ಕೂಡ ಚೆನ್ನಾಗಿಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಪ್ರತಿಯೊಬ್ಬರದು ಅವ್ರವ್ರದೇ ಆದ ಒಂದು ಅಭಿಪ್ರಾಯ ಇದೆ ಗಾಡಿ ಮೇಲೆ. ಇವಾಗ ಬಜಾಜ್ ಗಾಡಿನಕ್ಕಿಂತನೂ ಟಿ ವಿ ಎಸ್ ಗಾಡಿದು ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಥಿಕ್ನೆಸ್ ಇದೆ, ಬಾಡಿ ಥಿಕ್ ಆಗಿದೆ ಅಂತ ಹೇಳ್ತಾರೆ, ಆಯ್ತಾ. ಆಪೆ ಗಾಡಿದು ಕೆಲವೊಬ್ರು ಹೇಳ್ತಾರೆ, ಈ ಗಾಡಿಗೆ ನಾವು ಬಜಾಜ್ ಗಾಡಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಮ್ಮಿ ರೇಟು ಇದೆ, ಗಾಡಿ ಸ್ವಲ್ಪ ದೊಡ್ಡದಾಗ ಸ್ಪೇಷಿಯಸ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂತ ಅವ್ರವ್ರ ಅಭಿಪ್ರಾಯ. ಬಜಾಜ್ ಗಾಡಿಗೆ ಹೇಳಬೇಕು ಅಂತಂದ್ರೆ, ಈ ಕೆಲವ್ರದ್ದು ಏನಂತಂದ್ರೆ, ಬೆಂಗಳೂರಲ್ಲಿ ಎಲ್ಲಾ ಕಡೆ ನಾವು ಅದು ಒಂದು ಮೈಂಡಿಗೆ ಸೆಟ್ ಆಗ್ಬಿಟ್ಟಿದೆ, ಎಲ್ಲಾ ಕಡೆ ನೋಡ್ತೀವಲ್ಲ, ಹಂಗಾಗಿ ನಮ್ಗೆ ಬಜಾಜ್ ಗಾಡಿನೇ ಬೆಸ್ಟ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಬೇರೆ ಗಾಡಿ ನೋಡಿದ್ರೆ ಏನಪ್ಪಾ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಯಾವುದೇ ಗಾಡಿ ಕೂಡ ಚೆನ್ನಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲಾ ಗಾಡಿನೂ ಅದರ ಸ್ಥಾನದಲ್ಲಿ ಚೆನ್ನಾಗೇ ಇದೆ. ಸೊ ಇವಾಗ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಬಜಾಜ್ ಗಾಡಿ ಬೆಂಗಳೂರಲ್ಲಿ ಯಾಕೆ ಜಾಸ್ತಿ ನೋಡಕ್ ಸಿಗುತ್ತೆ ಅಂತಂದ್ರೆ, ರೀಸೇಲ್ ವ್ಯಾಲ್ಯೂ. ಬಜಾಜ್ ಗಾಡಿಗೆ ಬಂದ್ಬಿಟ್ಟು ನಿಮ್ಗೆ ಇಮಿಡಿಯೇಟ್ ಆಗಿ ರೀಸೇಲ್ ಆಗುತ್ತೆ. ಅಂದ್ರೆ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು, ತುಂಬಾ ಹಳೆ ಗಾಡಿ ಆಗಿರ್ಬೋದು, ಸಿಂಗಲ್ ಡೂಮ್ ಆಗಿರ್ಬೋದು, ಇಲ್ಲಾಂದ್ರೆ ಹೊಸ ಗಾಡಿ ಆಗಿರ್ಬೋದು, ರೀಸೇಲ್ ಅಲ್ಲಿ ಬಂದ್ಬಿಟ್ಟು ಬೇಗನೆ ಸೇಲ್ ಆಗ್ಬಿಡುತ್ತೆ ಬಜಾಜ್ ಗಾಡಿ. ಸೊ ಆ ರೀಸನ್ ಇಂದ ಮಾತ್ರ ಬೆಂಗಳೂರಲ್ಲಿ ಜಾಸ್ತಿ ನೋಡೋದು. ಇವಾಗ ಸೇಮ್ ಇದೇ ಕೇಸು. ಇವಾಗ ಟಿ ವಿ ಎಸ್ ಗಾಡಿ ಮೋಸ್ಟ್ಲಿ ಚೆನ್ನೈ ಅನ್ಕೊಂಡಿದ್ದೀನಿ, ಅಲ್ಲಿ ಜಾಸ್ತಿ ಇದೆ ಅನ್ಕೊಂಡಿದ್ದೀನಿ, ಆಯ್ತಾ. ಇನ್ನು ನೀವು ಆಪೆ ಗಾಡಿ ಈ ಕಡೆ ಮಂಗಳೂರು, ನೀವು ಈ ಕಡೆ ಬೆಳ್ತಂಗಡಿ, ಧರ್ಮಸ್ಥಳ ಹೋಯ್ತು ಅಂತಂದ್ರೆ, ಬಜಾಜ್ ಗಾಡಿಗಿಂತ ಜಾಸ್ತಿ ಅಲ್ಲಿ ಆಪೆ ಗಾಡಿಗಳು ಸೇಲ್ ಆಗುತ್ತೆ. ಅಲ್ಲಿ ಸರ್ವಿಸ್ ಕೂಡ, ಸೇಲ್ಸ್ ಕೂಡ ಜಾಸ್ತಿ ಇದೆ ಆಪೆ ಗಾಡಿಗೆ. ಬಟ್ ಏನಂತಂದ್ರೆ, ಬಜಾಜ್ ಗಾಡಿಗೆ ಅಷ್ಟು ವ್ಯಾಲ್ಯೂ ಇಲ್ಲ, ಟಿ ವಿ ಎಸ್ ಗಾಡಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಆ ರೀಸನ್ ಇಂದ ಏನಪ್ಪಾ ಅಂದ್ರೆ, ಇವಾಗ ಬೆಂಗಳೂರಲ್ಲಿ ಬಜಾಜ್ ಗಾಡಿಗೆ ಜಾಸ್ತಿ ವ್ಯಾಲ್ಯೂ ಇದೆ, ಈ ಕಡೆ ಮಂಗಳೂರು, ಬೆಳ್ತಂಗಡಿ ಈ ಕಡೆ ಹೋಯ್ತು ಅಂತಂದ್ರೆ ಆಪೆ ಗಾಡಿಗೆ ಜಾಸ್ತಿ ವ್ಯಾಲ್ಯೂ ಇದೆ. ಟಿ ವಿ ಎಸ್ ಗಾಡಿ ನೀವು ಚೆನ್ನೈ ಆ ಕಡೆ ಹೋಯ್ತು ಅಂತಂದ್ರೆ ಅಲ್ಲಿ ಟಿ ವಿ ಎಸ್ ಗಾಡಿಗೆ ವ್ಯಾಲ್ಯೂ ಜಾಸ್ತಿ ಇದೆ, ಸರಿನಾ. ಸೊ ಅಲ್ಲಿ ಬಂದ್ಬಿಟ್ಟು ನೀವು ಬಜಾಜ್ ಗಾಡಿಗಳಿಗೆ ಸೇಮ್ ಇದೇ ತರಾನೇ ವ್ಯಾಲ್ಯೂ ಇದೆ ಅಂತ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾನು ಒಬ್ರು ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು, ಅವ್ರ ಹತ್ರ ವಿಚಾರಿಸ್ದೆ ಯಾವ ತರ ಇದೆ ಇವಾಗ ಮಂಗಳೂರು ಕಡೆ ಎಲ್ಲ ಅಂತಂದ್ರೆ, ಬಜಾಜ್ಗೆಲ್ಲ ನಮ್ಮಲ್ಲಿ ಅಷ್ಟು ರೀಸೇಲ್ ವ್ಯಾಲ್ಯೂ ಇಲ್ಲ, ಅದೇ ಬಂದ್ಬಿಟ್ಟು ಆಪೆ ಗಾಡಿಗೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ. ಬಜಾಜ್ ಗಾಡಿಗಳಿಗೆ ಅಲ್ಲಿ ಹೋದ್ರೆ ಲೋಕಲ್ ಗ್ಯಾರೇಜ್ಗಳು ಕಮ್ಮಿ ಇದೆ, ಆದ್ರೆ ಆಪೆ ಗಾಡಿಗಳಿಗೆ ಜಾಸ್ತಿ ಲೋಕಲ್ ಅಲ್ಲಿ ಗ್ಯಾರೇಜ್ ಅಲ್ಲಿ ಸೇಲ್ಸ್ ಸರ್ವಿಸ್ ಇದೆ ಅಂತ ಹೇಳ್ತಿದ್ರು. ಸೊ ಅದೇ ತರನೇ ಟಿ ವಿ ಎಸ್ ಕೂಡ ಅಷ್ಟೇನೆ. ಅಂದ್ರೆ ಆ ಒಂದೊಂದು ಸಿಟಿನಲ್ಲಿ ಒಂದೊಂದು ಗಾಡಿಗಳಿಗೆ ವ್ಯಾಲ್ಯೂ ಜಾಸ್ತಿ ಇರುವಂತದ್ದು. ಇವಾಗ ಪುಣೆಗೆಲ್ಲ ಹೋಗ್ಬಿಟ್ರೆ ನೀವು ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಬಜಾಜ್ ಗಾಡಿ ನೋಡ್ಬೋದು, ಸರಿನಾ. ಬೆಂಗಳೂರಲ್ಲಿ ಮೇಯ್ನು ನಾನು ಕೂಡ ಬಜಾಜ್ ಗಾಡಿನೇ ಇಟ್ಕೊಳಕ್ಕೆ ಏನಪ್ಪ ರೀಸನ್ ಅಂತ ಅಂದ್ರೆ, ರೀಸೇಲ್ ವ್ಯಾಲ್ಯೂ ಇದೆ, ಇಮಿಡಿಯೇಟ್ ಸೇಲ್ ಆಗುತ್ತೆ. ಸೊ ಒಂಥರ ಗಾಡಿ ನಮ್ಮ ಕೈಯಲ್ಲಿದ್ರೆ ಎನಿ ಟೈಮ್ ಮನಿ ಇದ್ದಂಗೆ, ಯಾವ ಬೇಕಾದ್ರೂ ಕೊಟ್ಬಿಟ್ರು ಅಂದ್ರೆ ಬೇಗ ಸೇಲ್ ಆಗ್ಬಿಡುತ್ತಲ್ವಾ. ಆ ರೀಸನ್ ಇಂದ ಅಷ್ಟೇನೆ ಬಜಾಜ್ ಗಾಡಿ ಹೇಳೋದು. ಸೊ ಅದರಲ್ಲಿ ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮ್ಗೆ ಬಿಟ್ಟಿದ್ದು. ಇದೇ ಗಾಡಿ ಚೆನ್ನಾಗಿದೆ, ಅದೇ ಗಾಡಿ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ರೀಸನ್ ಬಂದು ಹೇಳದ್ನಲ್ಲ, ಒಂದೊಂದು ಸಿಟಿನಲ್ಲಿ ಒಂದೊಂದು ಗಾಡಿ ಅವ್ರದೇ ಆದ ಒಂದು ಲೀಡ್ ಮಾಡ್ತಿದೆ.
ಹಂಗಾಗಿ ನಾವು ಬರೀ ಒಂದು ಗಾಡಿಗೆ ಮಾತ್ರ ಒತ್ತಾಯ ಕೊಡೋ, ಒಂದು ಕಂಪ್ನಿಯವ್ರಿಗೆ ಮಾತ್ರ ಒತ್ತಾಯ ಕೊಡೋದು ಅಂತಂದ್ರೆ ತಪ್ಪಾಗುತ್ತೆ ಆಯ್ತಾ. ಇವಾಗ ಕಾಂಪಿಟೇಟರ್ ಯಾರು? ಇವಾಗ ಬಜಾಜ್ ಗಾಡಿಗೆ, ಟಿ ವಿ ಎಸ್ ಗಾಡಿಗೆ, ಆಪೆ ಗಾಡಿಗೆ ಬಂದ್ಬಿಟ್ಟು ಈ 3 ಕಂಪ್ನಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಟರ್ಸು. ಸೊ ಆ ರೀಸನ್ನಿಂದ ನಾನು ಹೇಳೋದೇನಂತಂದರೆ, ಈ 3 ಗಾಡಿಯಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು. ಬಟ್ ಏನಂತಂದರೆ ನಿಮ್ಮ ಚಾಯ್ಸು ಆಯಿತಾ. ನನಗೆ ಕೇಳೋದಾದರೆ ಇನ್ನು ಬೆಂಗಳೂರಿಗೆ ಬಜಾಜ್ ಗಾಡಿ ಬೆಟರ್ ಇದೆ, ಸರಿನಾ. ಬಟ್ ನೀವು ಈ ಯಾವ ಥರ ಯೋಚನೆ ಮಾಡ್ತಾ ಇದ್ದೀರಿ, ಇವಾಗ ರೀಸೇಲಿಗೆ ನೋಡ್ತಾ ಇದ್ದೀರಾ, 1 ವರ್ಷ 2 ವರ್ಷ ಓಡಿಸ್ಬಿಟ್ಟು ಗಾಡಿ ಸೇಲ್ ಮಾಡಿಬಿಡ್ತೀನಿ ಅಂತಂದರೆ ಬಜಾಜ್ ಗಾಡಿಗೆ ಹೋದರೆ ಬೆಟರು. ಇವಾಗ ಟಿ ವಿ ಎಸ್ ಗಾಡಿ ಸೇಲ್ ಆಗಲ್ವಾ ಅಂತಂದರೆ ಸೇಲ್ ಆಗುತ್ತೆ, ಬಟ್ ಟೈಮ್ ತಗೊಳುತ್ತೆ. ಈಗ ಬಜಾಜ್ ಗಾಡಿ ಅರ್ಧ ಅವರ್, 1 ಅವರ್ 2 ಅವರ್ಗೆ ಸೇಲ್ ಆಗುತ್ತೆ. ಅದೇ ಟಿ ವಿ ಎಸ್ ಗಾಡಿ ಒಂದಿನ ಹಿಡಿಬೋದು, 1 ವಾರ ಹಿಡಿಬೋದು, 10 ದಿನ ಹಿಡಿಬೋದು. ಸೇಮ್ ಸಿಚುವೇಶನ್ನು ಇದು ಆಪೆ ಗಾಡಿಗೆ ಕೂಡ 1 ವಾರ ಹಿಡಿಬೋದು, 15 ದಿವಸ ಹಿಡಿಬೋದು, 1 ತಿಂಗಳು ಹಿಡಿಬೋದು ಆಯಿತಾ. ಈ 2 ಗಾಡಿ ಬೆಂಗಳೂರಲ್ಲಿ ಸ್ವಲ್ಪ ಸೇಲ್ ಆಗೋದು ಸ್ವಲ್ಪ ಲೇಟ್. ಹಾಗೆ ಹೆಂಗೆ ಬಜಾಜ್ ಗಾಡಿಗೆ ನಿಮಗೆ ರೇಟ್ ಸಿಗುತ್ತೆ ಅದೇ ಥರ ರೇಟು ಈ 2 ಗಾಡಿಗಳು ಸಿಗೋದಿಲ್ಲ. ಇದಕ್ಕಿಂತನೂ ಕಂಪೇರಿಟಿವ್ ಬಜಾಜ್ ಗಾಡಿಗೂ ನೀವು ಕಂಪೇರ್ ಮಾಡಿಕೊಂಡ್ರೆ ಒಂದು 25-30% ರೀಸೇಲಲ್ಲಿ ಇನ್ನೂ ಡೌನಲ್ಲೇ ಸಿಗೋದು, ಅಂದರೆ ಕಡಿಮೆ ರೇಟ್ಗೆ ಹೋಗುತ್ತೆ ಆಯಿತಾ. ಈಗ ಬಜಾಜ್ ಗಾಡಿಗೆ ಮಿನಿಮಮ್ ಅಂದ್ರೂ 70,000 ರುಪೀಸು, 70,000 ಡೌನ್ ಪೇಮೆಂಟ್ ಮಾಡಬೇಕು ಆಯಿತಾ. ಅದೇ ನೀವು ಆಪೆ ಗಾಡಿಗೂ ಮತ್ತು ಟಿ ವಿ ಎಸ್ ಗಾಡಿಗೆ ಲೆಕ್ಕ ಮಾಡಿಕೊಂಡ್ರೆ, ಆಪೆ ಗಾಡಿ ಒಂದು 40,000-50,000, 60,000 ಒಳಗಡೆ, ಅದಕ್ಕೂ ಡೌನ್ ಪೇಮೆಂಟಲ್ಲಾಗುತ್ತೆ. ಸೇಮ್ ಸಿಚುವೇಶನ್ನು ಟಿ ವಿ ಎಸ್ ಗಾಡಿ ಕೂಡ ಅಷ್ಟೇ, ಒಂದು 50,000-60,000 ಒಳಗಡೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಕೂಡ ಡೌನ್ ಪೇಮೆಂಟಲ್ಲಿ ಆ ಗಾಡಿ ಕೂಡ ಸಿಗುತ್ತೆ ಆಯಿತಾ. ಕೆಲವೊಬ್ರ ಹತ್ರ ಒಂದು 70,000-80,000 ಡೌನ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಅಂಥವ್ರು ಬಂದು ಅದಕ್ಕೆ ಹೋಗ್ತಾರೆ. ಸೊ ಸೇಮ್ ಮುಂಚೆ ಬಂದ್ಬಿಟ್ಟು ಬಜಾಜ್ ಗಾಡಿಗೆ ಮಿನಿಮಮ್ ಅಂದರು 1 ಲಕ್ಷ ಡೌನ್ ಪೇಮೆಂಟ್ ಕೇಳ್ತಿದ್ರು, ಈಗ ಸ್ವಲ್ಪ ಡೌನ್ ಮಾಡಿದ್ದಾರೆ. ಯಾಕಂತಂದರೆ ಈ ಅಷ್ಟು ರೇಟಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು, ಇವಾಗ ಟಿ ವಿ ಎಸ್ ಗಾಡಿ ಆಗಿರಲಿ, ಆಪೆ ಗಾಡಿ ಆಗಿರಲಿ, ಅವ್ರಿಗೆ ಕಾಂಪಿಟೇಟ್ ಕೊಡೋಕ್ಕೋಸ್ಕರ ಸ್ವಲ್ಪ ಪ್ರೈಸ್ನ ಡೌನ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಈ ಕಾಂಪಿಟೇಷನ್ ಪ್ರೈಸ್ಗೋಸ್ಕರ 70,000ವರ್ಗೂ ಡೌನ್ ಪೇಮೆಂಟಿಗೆ ಬಂದಿದ್ದಾರೆ. ಮತ್ತು ರೂಫ್ ಟಾಪ್ ಎಲ್ಲ ಎಕ್ಸ್ಟ್ರಾನೇ, ಅದು ಸಪ್ರೇಟಾಗಿ ಆಪೆ ಗಾಡಿಗೆ ಬಂದ್ಬಿಟ್ಟು ಕಂಪ್ನಿನಲ್ಲೇ ಮಾಡಿಸ್ಕೊಡ್ತಾರೆ. ಈ ಟಿ ವಿ ಎಸ್ ಗಾಡಿಗೆ ಹೊರಗಡೆ ಮಾಡಿಸ್ಕೋಬೇಕು, ಚಾರ್ಜ್ ಕೊಡ್ತಾನೆ ಅಂದ್ಕೊಂಡಿದ್ದೀನಿ. ಮಿಕ್ಕಿದ್ದು ಪ್ರೋಸೆಸ್ ಎಲ್ಲ ಸೇಮೇನೆ ಆಯಿತಾ. ಪರ್ಮಿಟ್ಗಾಗಿರಲಿ, ರಿಜಿಸ್ಟ್ರೇಷನ್ ಆಗಿರಲಿ, ಎಲ್ಲ ಆಪೆ ಗಾಡಿಗೂ ಒಂದೇ ಥರನೇ ಇರುತ್ತೆ, ಬಜಾಜ್ ಗಾಡಿಗೂ ಒಂದೇ ಥರ ಇರುತ್ತೆ, ಟಿ ವಿ ಎಸ್ ಗಾಡಿಗೂ ಕೂಡ ಒಂದೇ ಥರ ಇರುತ್ತೆ. ಸೊ ಗೊಂದಲ ಇಟ್ಕೋಬೇಡಿ. ಮೇಯ್ನ್ ಏನಪ್ಪ ಅಂದರೆ, ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಈ 2 ಗಾಡಿಗೆ ನೀವು ಹೋಗ್ಬೋದು. ರೀಸೇಲ್ ವ್ಯಾಲ್ಯೂ ಕಡೆ ನೋಡೋಕೆ ಹೋಗ್ಬೇಡಿ. ಮಿನಿಮಮ್ ಒಂದು 3 ವರ್ಷ ಓಡಿಸ್ಕೊಳ್ಳಿ ಆಯಿತಾ. ಸೊ 3 ವರ್ಷ ಓಡಿಸ್ಕೊಂಡ್ರೆ ನೀವೇನು ಹಾಕಿರ್ತೀರ ಬಂಡವಾಳ, ಅವತ್ತು ಕಂಪೇರ್ ಟು ಒಂದು 5,000-10,000 ರೂಪಾಯಿ ಜಾಸ್ತಿ ರೇಟಲ್ಲಿ ಹೋಗ್ಬೋದು ಬಜಾಜ್ ಗಾಡಿ. ಅದೊಂದು 5-10,000 ರೂಪಾಯಿ ಇಲ್ಲ 20,000 ರೂಪಾಯಿ ಕಮ್ಮಿ ರೇಟಲ್ಲಿ ಹೋಗ್ಬೋದು ಟಿ ವಿ ಎಸ್ ಅಥವಾ ಬಜಾಜ್ ಇದು ಆಪೆ ಗಾಡಿ. ಆದರೆ ಕಸ್ಟಮರ್ ಕೊಡೋದೆಲ್ಲ ರೇಟು ಒಂದೇ ರೇಟ್ ಆಯಿತಾ. 36 ರೂಪಾಯಿ ಇವಾಗ ಮಾಡಿದ್ದಾರೆ ರೇಟು. ನೀವು ಬಜಾಜ್ ಗಾಡಿ ತೊಗೊಂಡ್ರು 36 ರೂಪಾಯಿನೇ 2 ಕಿಲೋಮೀಟ್ರಿಗೆ, ಆಪೆ ಗಾಡಿ ತೊಗೊಂಡ್ರು ಕೂಡ 36 ರೂಪಾಯಿನೇ 2 ಕಿಲೋಮೀಟ್ರಿಗೆ, ಟಿ ವಿ ಎಸ್ ಗಾಡಿ ತೊಗೊಂಡ್ರು ಕೂಡ ಅದೇ 36 ರೂಪಾಯಿ 2 ಕಿಲೋಮೀಟ್ರಿಗೆ. ಬಟ್ ಏನಂತಂದರೆ, ಆಗಲೇ ಹೇಳ್ದಂಗೆ ಬೆಂಗಳೂರಲ್ಲಿ ಬಜಾಜ್ ಗಾಡಿಗಳಿಗೆ ರೀಸೇಲ್ ವ್ಯಾಲ್ಯೂ ಇರೋದ್ರಿಂದಾಗಿ ಮತ್ತು ಅದೇನೋ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿಗೆ ಮಾತ್ರ ಆಯಿತಾ. ಸೊ ಹೊರಗಡೆ ಬೇರೆ ಕಡೆ ಎಲ್ಲ ಹೋಯ್ತು ಅಂತಂದರೆ ಬೇರೆ ಬೇರೆ ಥರ ಇದೆ. ಹಾಗೆ ಸ್ವಲ್ಪ ಜನಕ್ಕೆ ಏನು ಅನಿಸುತ್ತೆ ಅಂತಂದರೆ, ಹಾಗೆ ಮುಂಚೆ ಬಂದುಬಿಟ್ಟು ಈ ಆಪೆ ಗಾಡಿ ಬಂದು ತುಂಬ ದೊಡ್ಡದಾಗಿರ್ತಿತ್ತು ಕಂಪೇರ್ ಟು ನಾವು ಬಜಾಜ್ ಗಾಡಿ ಲೆಕ್ಕ ಮಾಡಿಕೊಂಡ್ರೆ ದೊಡ್ಡದಾಗಿರುತ್ತೆ. ಇವಾಗ ಒಂದು ಕಾಂಪ್ಯಾಕ್ಟ್ ಲೆಕ್ಕಕ್ಕೆ ಅವರು ತಂದಿದ್ದಾರೆ. ಸೇಮ್ ಟಿ ವಿ ಎಸ್ ಗಾಡಿ ಕೂಡ ಸಿಚುವೇಶನ್ ಇತ್ತು. ಟಿ ವಿ ಎಸ್ ಗಾಡಿ ತುಂಬ ಚೆನ್ನಾಗಿ ಕಾಣಿಸೋದು ಆಯಿತಾ. ನನಗೆ ಆವಾಗಿಂದನೇ ಇಷ್ಟ ಆಯಿತು. ಬಟ್ ಏನಂತಂದರೆ, ನಾನು ರಿಸರ್ಚ್ ಮಾಡಿ ಎಲ್ಲ ತಗೊಂಡಾಗ ಹೇಳೋದೇನಂತಂದರೆ, ಬಜಾಜ್ ಗಾಡಿಗೆ ಆಯಿತು ಅಂದರೆ ಇಮಿಡಿಯೇಟ್ ಸೇಲ್ ಆಗೋದು. ಸೊ ಆ ರೀಸನಿಂದ ನಾನು ಬಜಾಜ್ ಗಾಡಿ ಇಟ್ಕೊಂಡಿದ್ದೀನಿ. ಬೆಂಗಳೂರು ಕೂಡ ಜಾಸ್ತಿ ನೋಡೋಕ್ಕೆ ಸಿಗೋದು ಬಜಾಜ್ ಗಾಡಿನೇ. ಯಾವ ಗಾಡಿನೂ ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಗಾಡಿನೂ ಚೆನ್ನಾಗಿದೆ. ಬಟ್ ಏನಂತಂದರೆ, ನಿಮಗೆ ನಿಮ್ಮ ಹತ್ರ ಇರುವ ದುಡ್ಡಿಗೆ, ನಿಮ್ಮ ಹತ್ರ ಇರೋ ಡೌನ್ ಪೇಮೆಂಟ್ಗಾಗಿರಲಿ, ನಿಮ್ಗೆ ಯಾವುದು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ನಿಮಗೆ ಬಿಟ್ಟಿದ್ದು ಆಯಿತಾ. ಇವಾಗ ನೀವು ಅಂದಾಜು ನನ್ನ ಕಡೆಯಿಂದ ಬಂತಂದರೆ ಅರೌಂಡ್ 3 ಲಕ್ಷ ಒಳಗಡೆ ಈಗ ಸದ್ಯಕ್ಕೆ ಬಜಾಜ್ ಗಾಡಿ ಸಿಗುತ್ತೆ. ನೀವು ಅದೇ ಟಿ ವಿ ಎಸ್ ಗಾಡಿಗೆ ಹೋಯ್ತು ಅಂದರೆ ಇದರಿಂದ ಒಂದು 285 to 80 285 290 ಒಳಗಡೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಟಿ ವಿ ಎಸ್ ಗಾಡಿ ಒಂದು 265 270ಗೆ ನಿಮಗೆ ಆಪೆ ಗಾಡಿ ಸಿಗುತ್ತೆ ಆಯಿತಾ. ಇದು ನಾನು ಒಂದು ಅಂದಾಜಾಗಿ ಹೇಳ್ತಿರೋದು, ಇಷ್ಟೇ ರೇಟ್ ಅಂತ ನಾನು ಹೇಳ್ತಿಲ್ಲ, ಒಂದು ಅರೌಂಡ್ ಆಯಿತಾ. ಸೊ ಇದೊಂದು ಅರೌಂಡಾಗಿ
ಒಂದು ಅಂದಾಜು ಮೇಲೆ ಹೇಳ್ತಿರುವಂತಹ ಪ್ರೈಸ್ ಇದು. ನೀವು ಯಾರಾದರೂ ಗಾಡಿ ತಗೋಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನಲ್ಲಿ ಕಾಣುವಂತಹ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ. ಕಾಲ್ ಎತ್ತಿಲ್ಲ ಅಂತಂದರೆ ವಾಟ್ಸಪ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ಹಾಗೆ ಏನಾದರೂ ನೀವು ಸೆಕೆಂಡ್ ಹ್ಯಾಂಡ್ ಬಜಾಜ್ ಗಾಡಿ ತೊಗೊತಾ ಇದ್ರೆ ಕೂಡ ನೀವು ಕೆಳಗೆ ಸ್ಕ್ರೀನ್ ಕಾಣುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಇದು NBFC ಕಡೆಯಿಂದ ಇದು ಫೈನಾನ್ಸ್ ಮಾಡಿಸ್ಕೊಡ್ತೀರಿ, ನನಗೆ ಗೊತ್ತಿರೋ ಕಡೆಯಿಂದ, ಸರಿನಾ? ಸೊ ಸ್ನೇಹಿತರೆ, ಇಷ್ಟಿತ್ತು. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಕಸ್ಟಮರ್ ಕೊಡೋದು ಎಲ್ಲ ಗಾಡಿಗೂ ಒಂದೇ ರೇಟೇ. ಬಟ್ ಏನಂತ ಅಂದರೆ ನಾನು ಹೇಳೋದ್ನಲ್ಲ, ಮೇಯ್ನಾಗಿ ಬಜಾಜ್ ಗಾಡಿಗೆ ಬಂದುಬಿಟ್ಟು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಇದೆ. ರೀಸೇಲ್ ಬೇಗ ಆಗುತ್ತೆ, ವ್ಯಾಲ್ಯೂಕ್ಕಿಂತನೂ ಸೇಲ್ ಬೇಗ ಆಗುತ್ತೆ, ಆಯಿತಾ? TVS ಗಾಡಿಗೆ ಆಪೆ ಗಾಡಿಗೆ ಸ್ವಲ್ಪ ಲೇಟಾಗಿ ಸೇಲ್ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಈ ಬಜಾಜ್ ಗಾಡಿ ಬಂದ್ಬಿಟ್ಟು 24 ಮಾಡಲ್ ಅಂತ ಇಟ್ಕೊಳ್ಳಿ, ಆಯಿತಾ? 24 ಇವಾಗ ಆಗಸ್ಟು 25 ನಡೀತಾ ಇದೆ. 1 ವರ್ಷ ಹಳೆ ಗಾಡಿ ಬಂದ್ಬಿಟ್ಟು ಬಜಾಜ್ ಗಾಡಿ ಆ್ಯಾವ್ರೇಜ್ ಆಗಿ 2,30,000 ಹಿಡಿದು 2,35,000 ಒಳಗೆ ಅಂತ ಇಟ್ಕೊಳ್ಳಿ, ಆಯಿತಾ? ನಿಮಗೆ ಈ ಬಜಾಜ್ ಗಾಡಿಗೆ ವ್ಯಾಲ್ಯೂ ಇರೋವಂಥದ್ದು ನಾನು ಹೇಳ್ತಿರೋದು ಅಂದಾಜಲ್ಲೇ. ಈಗ ಅದೇ ನೀವು TVS ಗಾಡಿಗೆ ಹೋಯ್ತು ಅಂದರೆ 2,10,000 2 ಲಕ್ಷ ಒಳಗಡೆ, ಆಯಿತಾ? 2,10,000 ಅಂತ ಇಟ್ಕೊಳ್ಳಿ. ಅದೇ ನೀವು ಆಪೆ ಗಾಡಿಗೆ ಹೋಯ್ತು ಅಂದರೆ 1,80,000 ಹಿಡಿದು 1,90,000 ಒಳಗಡೆ ಅಂದ್ಕೊಳ್ಳಿ. ಈ ಥರ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಮ ಕನ್ಫ್ಯೂಷನ್ ದೂರ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.